ಅಂತ ಸತ್ಯಣ್ಣವರೇ, ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಅವರೇ, ಡಾಕ್ಟರ್ MNV ರಾವ್ ಅವರೇ, KP ಟ್ರಾವೆಲ್ಸ್ ಮಾಲಕರಾದಂಥ ನಮ್ಮ ಪ್ರಭಾಕರ್ ಅವರೇ, ರಮೇಶ್ ಅವರೇ, ಅರುಣ್ ರವರೇ, ಸುದರ್ಶನ್ ರವರೇ, ಇನ್ನೂ ಭಾಳ ಜನ ಇದ್ದಾರೆ. ಎಲ್ಲ ನಮ್ಮ ರೋಟರಿ ಸದಸ್ಯರೇ, ಆತ್ಮೀಯ ಆಟೋ ಮತ್ತು ಎಲ್ಲ ಚಾಲಕರೇ, ನಮ್ಮ ನಾರಾಯಣ ಹೃದಯಾಲಯದ ಸಿಬ್ಬಂದಿಗಳೇ, ಪತ್ರಕರ್ತ ಮಿತ್ರರೇ, ನಮ್ಮ ಸುರೇಶ್ ಕುಮಾರ್ ಅವರು ನನ್ನ ಕಾಲೇಜಿನ ಸಹಪಾಠಿ. ಕೋಲಾರನಲ್ಲಿ ಅವರು ಈ ತ್ರಿಚಕ್ರ ವಾಹನ ಸಂಘಕ್ಕೆ ಅಧ್ಯಕ್ಷರಾಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಹಾಗೆಯೇ ನನ್ನನ್ನು ಸಂಪರ್ಕಿಸಿ ಮುಳಬಾಗಿಲಿನಲ್ಲಿ ಕೂಡ ಏನು ಆಟೋ ಚಾಲಕರಿದ್ದಾರೆ ಮತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ, ಇವ್ರನ್ನೆಲ್ಲರನ್ನು ಕೂಡ ಒಂದು ಇದಕ್ಕೆ ತಂದು ಏನು ಸರ್ಕಾರಗಳು ಏನೇನು ಸೌಲಭ್ಯಗಳನ್ನು ನೀಡ್ತಾ ಇವೆ ಆ ಸೌಲಭ್ಯಗಳನ್ನು ಅವರಿಗೆ ವಿವರಿಸಿ ಹೇಳ್ತಕ್ಕಂಥದ್ದು, ಅದೇ ರೀತಿ ಅವರನ್ನು ನೋಂದಾಯಿಸ್ತಕ್ಕಂಥದ್ದು, ಅದರ ಅಂಗವಾಗಿ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ನಮ್ಮ ರೋಟರಿ ಸಂಸ್ಥೆ ಇದೆ, ಅದರ ಅಧ್ಯಕ್ಷರು ಸತ್ಯಣ್ಣವರಿದ್ದಾರೆ, ಭೇಟಿ ಮಾಡಿ ನಮ್ಮಲ್ಲಿ ಒಂದು ಒಳ್ಳೆಯ ಜಾಗ ಕೂಡ ಇದೆ, ಇದನ್ನು ಮಾಡಿ ಅಂತ ಹೇಳಿದಾಗ ಇವತ್ತು ಈ ಒಂದು ಹೃದಯ ತಪಾಸಣಾ ಶಿಬಿರ ನಡೀತಾ ಇದೆ. ಒಂದನ್ನ ಪ್ರತಿ ಆರೋಗ್ಯ ಕಾಪಾಡಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಯಾಕೆಂತಂದ್ರೆ ಮನೆಯ ಯಜಮಾನರಾಗಿದ್ದವರು ಕಷ್ಟಪಟ್ಟು ತಮ್ಮ ಕುಟುಂಬವನ್ನು ಪೋಷಿಸ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಆ ಕುಟುಂಬ ಎಲ್ಲ ಬೀದಿಗೆ ಬೀಳುವಂತ ಸಂದರ್ಭ ಇರ್ತದೆ. ಮನುಷ್ಯ ಹುಟ್ಟಿದಾಗಿಂದ ಕೂಡ ಸಾಯೋವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ. ಅದು ಮನುಷ್ಯನ ಹುಟ್ಟಿದ ಮೇಲೆ ಸ್ವಾಭಾವಿಕ. ಹಾಗಂತೇಳಿ ನಾವು ಕೈ ಚೆಲ್ಲಿ ಕೂರೋದಕ್ಕಾಗಲ್ಲ. ನಮ್ಮಲ್ಲಿರ್ತಕ್ಕಂಥ ತೊಂದರೆ ಬಂದಾಗ ಅದನ್ನು ನಿವಾರಿಸ್ಕೋಬೇಕಾಗ್ತದೆ. ನಾವು ಯಾವ ರೀತಿ ಸಂಕಟ ಬಂದರೆ ವೆಂಕಟರಮಣ ಅಂತೀವೋ, ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು. ಇದು ನಾವು ಮಾಡಬೇಕಾಗಿರೋ ಕರ್ತವ್ಯ. ಅದರಲ್ಲಿ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಏನು ಕಾಯಿಲೆಗಳಿದೆ, ಇದು ಬರೀ ಶ್ರೀಮಂತರಿಗೆ ಬರಬೇಕು, ಬಡವ್ರಿಗೆ ಬಂದರೆ ಬಹಳ ಕಷ್ಟ ಆಗ್ತದೆ. ಹೃದಯದ ಒಂದು ಆಪರೇಷನ್ ಅಂತಂದ್ರೆ ಆಂಜಿಯೋಗ್ರಾಮ್ ಮತ್ತೆ ಇನ್ಯಾವುದೋ ಬೈಪಾಸ್ ಸರ್ಜರಿ, ಇವೆಲ್ಲ ಕೇಳ್ತಾ ಇದ್ರೆ ಭಯ ಆಗ್ತದೆ. ಸ್ಟಂಟ್ ಹಾಕೋದು ಇವೆಲ್ಲ ಕೂಡ ಬಹಳಷ್ಟು ಖರ್ಚು ಬರ್ತಕ್ಕಂಥ ವೆಚ್ಚಗಳು. ಇಂಥದನ್ನ ನಾವು ಮುಂಜಾಗ್ರತೆ ವಹಿಸಿದ್ರೆ ಅದನ್ನ ನಾವು ತಡೆಗಟ್ಟಬಹುದು ಮತ್ತು ಮುಂದಕ್ಕೆ ಹಾಕಿಡ್ಬೋದು. ಆ ಒಂದು ವಿಚಾರದಲ್ಲಿ ಈ ರೀತಿಯಾದಂತಹ ಶಿಬಿರಗಳು ನಮಗೆ ಉಪಯೋಗ ಆಗ್ತವೆ. ಇದನ್ನ ಉಪಯೋಗಿಸ್ಕೋಬೇಕಾಗ್ತದೆ. ನಿಜನೇ, ನಮ್ಮ ಚಲಪತಿಯವರು ಅಂದ್ರು ಬಹಳ ಕಡಿಮೆ ಜನ ಬಂದಿದ್ದಾರೆ ಅಂತ. ಇದು ಪ್ರಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು ಮತ್ತೆ ನಮ್ಮ ಅಧ್ಯಕ್ಷರು. ಇದು ಮುಂದಿನ ದಿನಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ಸುಮಾರು ಅವರ ಒಂದು ದೃಷ್ಟಿ 1000 ಜನವನ್ನ ನೋಂದಣಿ ಮಾಡೋ ಕಡೆ ಇದೆ. ನೋಂದಣಿ ಮಾಡಿದ್ಮೇಲೆ ಬೃಹದಾಕಾರವಾಗಿ ಒಂದನ್ನ ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರೆ. ಇದನ್ನ ಉಪಯೋಗಿಸ್ಕೋಬೇಕಾಗಿರ್ತಕ್ಕಂಥವರು ಫಲಾನುಭವಿಗಳು. ಆಗ್ಲೇ ಹೇಳಿದ್ರು, ಅನೇಕ ಅನುಕೂಲಗಳು ಸರ್ಕಾರದಿಂದ ಇದೆ ಅಸಂಘಟಿತ ಕಾರ್ಮಿಕರಿಗೆ. ಅಸಂಘಟಿತ ಕಾರ್ಮಿಕರು ಅಂದ್ರೆ ಯಾರು ಸಂಘಟಿತರಾಗಿಲ್ವೋ ಅವರು ಅಷ್ಟೇ. ಅಂದ್ರೆ ಆಟೋ ಡ್ರೈವರ್ಗಳು, ಕೂಲಿಗಳು,
ಮೇಸ್ತ್ರಿಗಳು ಎಲ್ಲ ಬರ್ತಾರೆ. ಈ ಅಸಂಘಟಿತ ಕಾರ್ಮಿಕರು ಏನೇನು ಬೆನಿಫಿಟ್ಸ್ ಇದೆ ಅದು ಅವ್ರಿಗೆ ಗೊತ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಬೆನಿಫಿಟ್ಸ್ ಏನೇನಿದೆ ಅಂತ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಂದಣಿ ಮಾಡಿಕೊಂಡು ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡಿ ಬೆನಿಫಿಟ್ಸ್ ಅನ್ನು ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವುದೂ ಇರಲ್ಲ. ಈ ಶಿಬಿರ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.